ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ 51 ಜನ ಗರ್ಭಿಣಿಯರಿಗೆ ಇದನ್ನು ಕೊಟ್ಟಿದ್ದಾರೆ, ಬಾಗಿನ ಕೊಟ್ಟಿದ್ದಾರೆ. 51 ಜನ ಮುತ್ತೈದೆಯರಿಗೂ ಕೂಡ ಅರಿಶಿನ ಕುಂಕುಮ ಅವ್ರಿಗೆಲ್ಲವನ್ನು ಕೂಡ ಕೊಟ್ಟು ಅವ್ರನ್ನ ಗೌರವಿಸಿದ್ದಾರೆ. ಅವ್ರ ಜೊತೆಯಲ್ಲಿ 51 ಜನ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಪ್ರಶಸ್ತಿ ಕೊಟ್ಟು ಗೌರವ ಕಲ್ತಕ್ಕಂಥ ಕೆಲಸ ಮಾಡವ್ರೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಗುರುಗಳು ಕೂಡ ಇದ್ದು ಗರ್ಭಿಣಿಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ. ವಿಜಯರವ್ರಿಗೆ, ಅವರ ಕುಟುಂಬ ವರ್ಗದವರಿಗೆ ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಜನತೆಗೂ ಕೂಡ ಆಶೀರ್ವಾದ ಮಾಡಿ ಗುರುಗಳು ಭಾಗವಹಿಸಿರ್ತಕ್ಕಂಥದ್ದು ದೊಡ್ಡ ಒಂದು ವಿಶೇಷ. ವಿಜಯ್ ಕುಮಾರ್ ಅವರು ಚಿಕ್ಕ ವಯಸ್ಸಿನಲ್ಲಿ ಬಡತನದಿಂದ ತಂದೆ ವೀಳ್ಯದೆಲೆ ಬೆಳೆದು ಮಾರಾಟ ಮಾಡ್ತಿದ್ದಂಥವ್ರು. ಇವರು ಕೂಡ ಅದೇ ವೃತ್ತಿಯನ್ನು ಮುಂದುವರಿಸಿ ಭಾಳಷ್ಟು ವ್ಯಾಪಾರ ವಹಿವಾಟನ್ನು ಮಾಡಿದ್ದಾರೆ. ಭತ್ತ ಇರ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನು ಮಾರಾಟ ಮಾಡಿದಾಗ ಲಾಸ್ ಆಗಿ ಅದ್ಯಾವುದು ಕೂಡ ಕೈ ಹಿಡಿದೇ ಇದ್ದಾಗ ಅಡಿಕೆ ಬೆಳೆದು ಅಡಿಕೆ ವಹಿವಾಟು ಮಾಡ್ತಕ್ಕಂಥದ್ದಕ್ಕೆ ಹೋಗಿದ್ದಾರೆ. ಹೂವು ಬೆಳೆದಿದ್ದಾರೆ, ಹೂವು ಮಾರಾಟ ಮಾಡಿದ್ದಾರೆ. ಅಡಿಕೆ ಬೆಳೆ ಅವ್ರಿಗೆ ಕೈ ಹಿಡ್ದಿದೆ, ವೀಳ್ಯದೆಲೆ ಅವ್ರಿಗೆ ಕೈ ಹಿಡ್ದಿದೆ. ಅಡಿಕೆ ವಹಿವಾಟಲ್ಲಿ ಶಿವಮೊಗ್ಗದ ಮಾದೇವಪ್ಪನವರು, ಮಾದೇವ್ ಅಂತೇಳಿ ಯಾರ್ಯಾರು ಅವ್ರಿಗೆ ಹಣ ಕೊಟ್ಟು ಸಹಾಯ ಮಾಡಿದ್ರು ಅವ್ರನ್ನ ಇವತ್ತು ನೆನೆಸಿದ್ದಾರೆ. ಅದು ವಿಜಯ್ರವರು, ನಾನೊಂದು ಮಾತು ಹೇಳಿದೆ, ನಾನು ಯಾವತ್ತೂ ಕೂಡ ಅಷ್ಟೇ, ಒಂದೊತ್ತು ಬಡತನ ಇದ್ದಾಗ ಊಟ ಸಂತೃಪ್ತಿಯಾಗಿ ಸಂತೋಷದಿಂದ ಊಟ ಹಾಕಿರ್ತಾರಲ್ಲ ಅವ್ರನ್ನ ಮರೆಯಲ್ಲ ನಾನು, ಯಾರೇ ಇರಲಿ. ಅದೇ ರೀತಿ ನನಗೆ ನನ್ನ ತಂಗಿ ಮದುವೆ ಮಾಡ್ಬೇಕಾದ್ರೆ ನಮ್ಮ ತಂದೆ 66ನೇ ಇಸ್ವಿಲಿ ತೀರ್ಕೊಂಡಾಗ 15-16ನೇ ವರ್ಷಕ್ಕೆ ನನ್ನ ಕುಟುಂಬ ಜವಾಬ್ದಾರಿ ಬಂದಂಥ ಸಂದರ್ಭದಲ್ಲಿ ಇದೇ ಬಸವರಾಜಪುರ ತಾಲೂಕಲ್ಲಿ ಸಣ್ಣೇಗೌಡ್ರ ಮಗ ಮಾದೇಗೌಡರು ಅಂತ ಚೇರ್ಮನ್ ಆಗಿದ್ದರು. ಅವರು 5,000 ರೂಪಾಯಿ ಸಾಲ ಫಸ್ಟ್ ಟೈಮ್ 12 ರೂಪಾಯಿ ಬಡ್ಡಿ ನನಗೆ ಕೊಟ್ಟರು. ಯಾರೂ 5,000 ಕೊಡೋ ಶಕ್ತಿ ಇರಲಿಲ್ಲ ನನಗೆ. ಅದೇ ರೀತಿ ಮುಂದುವರ್ಕೊಂಡು ಚುನಾವಣೆಗಳ ಮೇಲೆ ಚುನಾವಣೆಗಳು, ನಾನು ನಿಮಗೆಲ್ಲರೂ ಕೂಡ ಗೊತ್ತಿದೆ, 5 ಬಾರಿ ವಿಧಾನಸಭೆಗೆ ಗೆದ್ದಿದ್ದೀನಿ, 2 ಬಾರಿ ವಿಧಾನಸಭೆಯಲ್ಲಿ ಸೋತಿದ್ದೀನಿ, 2 ಬಾರಿ ಪಾರ್ಲಿಮೆಂಟಲ್ಲಿ ಸೋತಿದ್ದೀನಿ, 2 ಬಾರಿ ಜಿಲ್ಲಾ ಪರಿಷತ್ತಲ್ಲಿ ಗೆದ್ದಿದ್ದೀನಿ. ಸುಮಾರು 20-25 ವರ್ಷ ಮಹಾಮಂಡಲದಲ್ಲಿ ಅಧ್ಯಕ್ಷ ಆಗಿದೆ. ಅದೇ ರೀತಿ ಸಹಕಾರ ಕ್ಷೇತ್ರದ ಚುನಾವಣೆಗಳು ಪ್ರತಿ ವರ್ಷವೂ ಕೂಡ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ದುಡ್ಡಿಲ್ಲದೆ ಚುನಾವಣೆಗಳಿಗೆ ಜನ ಪ್ರೀತಿಯಿಂದ ನನ್ನ ಗೆಲ್ಸ್ಕೊಂಬಂದರು. ಇತ್ತೀಚಿನ ದಿನಗಳಲ್ಲಿ ಇದು ಯಾವಾಗ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾರಾ ಮಹೇಶ್ವರ ಗೆಳೆಯನಾಗಿ ವಿಜಯ್ ಕುಮಾರ್ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು. BJPನಲ್ಲಿ ಇದ್ದರು, ಒಟ್ಟಿಗೆ ದಳಕ್ಕೆ ಬಂದು ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾದರು. ಸಾರಾ ಮಹೇಶ್ವರು ಕೂಡ ಶಾಸಕರಾದರು, ಮಂತ್ರಿ ಆದರು. ಇವರು ಮೂಡ ಅಧ್ಯಕ್ಷ ಆದರು, ಅವರು ಮೂಡ ಅಧ್ಯಕ್ಷ ಆಗಿದ್ದರು. ಅವರ ಜೊತೆ ಅದೇ ರೀತಿ ಒಂದು ದಿನ ವಿವೇಕ್ ಅವ್ರನ್ನ ಮೂಡ ಅಧ್ಯಕ್ಷ ಮಾಡಬೇಕು ಅಂತಿತ್ತು. ಅವ್ರಿಗೆ ಸುತ್ತೂರು ಮಠಕ್ಕೆ ಕುಮಾರಸ್ವಾಮಿಯವ್ರು ಬಂದಿದ್ದರು, ಆವಾಗ ಸಾರಾ ಮಹೇಶು ಇದ್ದರು. ಅದೇ ಯಾಕಪ್ಪ ವಿವೇಕ್ ಅವ್ರು ಮಾಡಬೇಕು, ವಿಜಯ್ ಅವರು ಇದಾರಲ್ಲ ನಿಮ್ಮ ಕ್ಷೇತ್ರದಲ್ಲೇ, ಅವ್ರನ್ನೇ ಯಾಕೆ ಮಾಡಬಾರ್ದು ಅಂತ ನಾನು ಸಾರಾ ಮಹೇಶ್ ಕೇಳಿದೆ. ಆಗ ಹೌದು ಅಂತ ಒಪ್ಕೊಂಡು ಸಾರಾ ಮಹೇಶ್ ಅವರು ಕುಮಾರಸ್ವಾಮಿಯವರು ಸೇರಿ ವಿಜಯರವ್ರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ್ನು ಕೂಡ ಮಾಡಿ ರಾಜಕೀಯವಾಗೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಇವತ್ತು. ಅದ್ರ ಜೊತೆಗೆ ಈ ವ್ಯಾಪಾರ ವಹಿವಾಟಲ್ಲಿ ನೂರಾರು ಜನ ಕಾರ್ಮಿಕರಿಗೆ ಪ್ರತಿದಿನ ಅವ್ರಿಗೆ ಸಂಬಳ ಕೊಟ್ಟು ಅವ್ರಿಗೆ ಊಟ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾಯಿದ್ದಾರೆ. ಅವನು ತುಂಬ ಒಂಥರ ಮುಗ್ಧತೆ ಇದೆ, ಅಷ್ಟೇ ಚತುರತೆಯೂ ಇದೆ. ಆದರೆ ಅವ್ರ ಚತುರತೆನ ಯಾವತ್ತೂ ಕೂಡ ದುರುಪಯೋಗ ಮಾಡ್ಕೊಂಡಿಲ್ಲ. ಯಾವತ್ತೂ ಅವರ ಎದುರಾಳಿಗಳಿಗೂ ಕೂಡ ಟೀಕೆ ಮಾಡಲ್ಲ, ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಮಾತಾಡಲ್ಲ. ಅಂಥ ಮಾತುಗಳಿಗೆ ಮಾತೇ ಆಡಲ್ಲ ಅವರು. ಎಲ್ಲರ ಬಗ್ಗೆ ಒಂದು ಒಳ್ಳೆ ಮಾತೇ ಆಡ್ತಾರೆ. ತಾಳ್ಮೆ ಇದೆ, ಪ್ರೀತಿ ಇದೆ. ನೋಡಿ, ಇಡೀ ಅವ್ರ ಕುಟುಂಬ ನೆನ್ನೆ ನೋಡಿದಾಗ ರಾತ್ರಿ ಅವ್ರ ಸಂತೋಷನ ಅದಕ್ಕೆ ಪಾರಮಾರ್ಥವೇ ಇಲ್ದಂಗೆ ಆಯಿತು. ಆ ರೀತಿ ಕುಟುಂಬದ ಸಂತೋಷ ಇಟ್ಕೊಂಡಿದ್ದಾರೆ, ಸ್ನೇಹಿತರ ಸಂತೋಷ ಇಟ್ಕೊಂಡಿದ್ದಾರೆ, ಬದುಕಲ್ಲಿ ಸಂತೋಷ ಇಟ್ಕೊಂಡಿದ್ದಾರೆ. ಪ್ರೀತಿಯಿಂದ ಒಂದು ಗಂಡು ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ. ಇದೆಲ್ಲವೂ ಕೂಡ ಅವರ ವ್ಯಕ್ತಿತ್ವವನ್ನು ಮೇರು ಪರ್ವತದ ರೀತಿ ಜನರು ಇವತ್ತು ಸೇರಿ ನೋಡಿದಾಗ ಆ ಗುರುಗಳು, ಅಭಿಮಾನಿಗಳು, ಅವರ ಎಲ್ಲ ಕುಟುಂಬ ವರ್ಗದವರು, ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡಿರ್ತಕ್ಕಂಥದ್ದು ನಮಗೆ ಸಂತೋಷ ತಂದಿದೆ. ನನಗೂ ಕೂಡ ಕಳೆದ ವರ್ಷ ಏನು ಚುನಾವಣೆಯಲ್ಲಿ ನಾವು ಪೆಟ್ಟನ್ನು ತಿಂದಿದ್ದೀವಿ,
ಸಾಲ ಮಾಡಿ ಆ ಒಂದು ಕೊರ್ಗಿನಲ್ಲಿ ನಾನು ಭಾಳಷ್ಟು ಇದ್ದಾಗ ಆವತ್ತಿನ ಸಂದರ್ಭದಲ್ಲಿ ಬಂದು ನೀವು ಈ ರೀತಿ ಮಾಡೋಕ್ಕಾಗಲ್ಲ, ನೀವು ಕೊರಗಬೇಡಿ, ನಿದ್ದೆ ಮಾಡಿ, ನಾನು ಇದ್ದೀನಿ, ನಾನು ಎಷ್ಟಾದರೂ ಸರಿ ನಾನು ನಿಮ್ಮ ಜೊತೆ ನಿಂತು ವ್ಯವಹಾರ ಮಾಡ್ತೀನಿ, ನೀವು ನನ್ನ ಜೊತೆ ಇರಿ ಸಾಕು, ನೀವು ಧೈರ್ಯವಾಗಿರಬೇಕು ಅಂತೇಳಿ ಧೈರ್ಯ ತುಂಬಿರೋರು ಯಾರು ಇಂಥ ಒಂದು ಸಂದರ್ಭದಲ್ಲಿ ಯಾರು ಒಬ್ಬರಿದ್ದರೆ ಅವರು ಹೆಚ್ಚಿನ ವಿಜಯ ಇರೋರು. ಅದು ನನಗೆ, ನನ್ನ ಪತ್ನಿಗೆ, ವಿಜಯ್ಗೆ 3 ಜನಕ್ಕೆ ಮಾತ್ರ ಗೊತ್ತು, ಬೇರೆ ಯಾರು ಕೂಡ ಗೊತ್ತು. ಸಂಕಷ್ಟ ಅಂತ ಅಂದಾಗ, ಚುನಾವಣೆ ಅಂತ ಬಂದಾಗ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ. ಜನ ಜೊತೆಗಿದ್ರು ಕೂಡ ಆರ್ಥಿಕವಾಗಿ ಸಬಲರಾಗಿದ್ದಾಗ ಮಾತ್ರ ಚುನಾವಣೆ ಎದುರಿಸಲು ಸಾಧ್ಯ. ಅಂತ ಸಂದರ್ಭದಲ್ಲಿ ವಿಜಯ್ ಅವರನ್ನ ಯಾವ ರೀತಿ ನೆನಪಿರುತ್ತೆ? ಸ್ಟೇಜ್ ಮೇಲೆ ಭಾವನಾತ್ಮಕವಾಗಿ ಹೇಳಿದ್ರಿ, ನಾನು ಒಡ ಹುಟ್ಟಿನ ಸೋದರ ಥರ. ಹೌದು, ಅವ್ರಿಗೆ ನಾನು ಯಾವತ್ತೂ ನೆನೆಸ್ಕೊತೀನಿ, ಯಾವಾಗಲೂ ಬಂಗಾರದ ಮನುಷ್ಯ ನೆನ್ಕೊತೀನಿ. ಅದರಿಂದನೇ ಬದುಕು ಕಟ್ಟಿದೆ, ಅದರಿಂದ ಸಾಲ ಮಾಡೋ ಧೈರ್ಯ ಬಂತು, ಕೃಷಿ ಮಾಡಿದೆ, ಪ್ರಗತಿಪರ ರೈತನೂ ಮಾಡಿದೆ, ಇವೆಲ್ಲವೂ ಕೂಡ ಪಿಕ್ಚರ್ ನೆನೆಸ್ತೀನಿ. ನಮ್ಮ ಹಿರಿಯವ್ರನ್ನೂ ಕೂಡ ನೆನೆಸ್ತೀನಿ, ಕಷ್ಟ ಕಾಲದಲ್ಲಿ ಆಗಿರೋರನ್ನ. ಈ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೂ ಕೂಡ ನನಗೆ ವ್ಯವಸ್ಥಿತವಾಗಿ ಹಿನ್ನಡೆ ಆದಾಗ ಅವ್ರು ಬಂದು ಈ ರೀತಿ ಹೇಳ್ತಕ್ಕಂಥ ವ್ಯಕ್ತಿ ಯಾರೂ ಕೂಡ ಇಲ್ಲ. ಅವ್ರು ಕೊಡೋ ಹಣಕ್ಕೆ ನಂತ ಒಂದು ಸ್ಟ್ಯಾಂಪ್ ಪೇಪರ್ ತಗೊಂಡಿಲ್ಲ, ಒಂದು ಚೆಕ್ಕು ತಗೊಂಡಿಲ್ಲ ಯಾವತ್ತೂ. ಯಾರು ಕೊಡ್ತಾರೆ ಈಗ? ಯಾವುದಾದ್ರು 1 ಕೋಟಿ ದುಡ್ಡು ಕೊಡಬೇಕು ಅಂದರೆ ಆಸ್ತಿ ಕೊಟ್ಟರು, ಎಲ್ಲ ಕೊಟ್ಟು ತಗೋಬೇಕು. ಒಂದೇ ಒಂದು ಚೆಕ್ಕು, ಒಂದು ಪತ್ರ, ಒಂದು ವ್ಯವಹಾರ ಏನು ತಗೊಳ್ಳದೆ ನನಗೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕಾಗಲ್ಲ. ಆ ರೀತಿ ನೆರವಾಗಿರೋದ್ರಿಂದ ಇವತ್ತು ಉಳಿಸಿರೋ ಶಕ್ತಿ ಅವರೇ, ವಿಜಯ್ ಕುಮಾರ್. ಇವತ್ತು ದೇವ್ರ ರೂಪದಲ್ಲಿ ಬಂದು ಉಳಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.